ಕೈಯಲ್ಲಿರುವ 12 ಅಂಕಿಗಳ ಆಧಾರ್ ಸಂಖ್ಯೆ ನಾವು ಅದನ್ನು ಎಷ್ಟು ಸಾಮಾನ್ಯವಾಗಿ ನೋಡುತ್ತೇವೆ ಅಲ್ಲವೇ? ಆದರೆ ಒಂದು ಕ್ಷಣ ಯೋಚಿಸಿ, ಈ 12 ಅಂಕಿಗಳ ಸಂಖ್ಯೆ ಭಾರತಕ್ಕೆ ಹೇಗೆ ಬಂತು? ಒಂದು ವ್ಯಕ್ತಿಯ ಹೆಸರನ್ನು ನೋಡಿದರೆ ಮಾತ್ರ ಅವರ ಗುರುತು ಖಚಿತವಾಗುತ್ತದೆಯೇ? ವಿಳಾಸ ಬದಲಾಗಬಹುದು, ಒಂದೇ ಹೆಸರಿನ ಹಲವರು ಇರಬಹುದು. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವಿಶಿಷ್ಟ ಗುರುತು ಕೊಡಬಹುದೇ? ಈ ಪ್ರಶ್ನೆಯಿಂದಲೇ ಒಂದು ದೊಡ್ಡ ಯೋಜನೆ ಕಥೆ ಆರಂಭವಾಯಿತು. 2006ರಲ್ಲಿ ಭಾರತ ಸರ್ಕಾರ ವಿಶಿಷ್ಟ ಗುರುತಿನ ಯೋಜನೆಯತ್ತ ಮೊದಲ ಹೆಜ್ಜೆ ಇಟ್ಟಿತು. ನಂತರ 2009ರಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಆ ದೊಡ್ಡ ಯೋಜನೆಯ ಮೊದಲ ಅಧ್ಯಕ್ಷರಾಗಿ ನಂದನ್ ನೀಲೇಕಣಿ ನೇಮಕಗೊಂಡರು. ಆ ನೇತೃತ್ವದಲ್ಲಿ ಆಧಾರ್ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತರುವ ಕೆಲಸ ವೇಗ ಪಡೆದುಕೊಂಡಿತು. ನಂತರ ಬಂತು ಆ ಐತಿಹಾಸಿಕ ದಿನ, 29 ಸೆಪ್ಟೆಂಬರ್ 2010. ತೆಂಭಲಿ ಗ್ರಾಮ, ನಂದೂರ್ಬಾರ್, ಮಹಾರಾಷ್ಟ್ರ. ಅಲ್ಲಿ ರಂಜನಾ ಸದಾಶಿವ ಅವರಿಗೆ ಭಾರತದ ಮೊದಲ ಆಧಾರ್ ಸಂಖ್ಯೆ ನೀಡಲಾಯಿತು. ಆದರೆ ನಮ್ಮ ಕರ್ನಾಟಕಕ್ಕೂ ಈ ಕಥೆಯಲ್ಲಿ ಒಂದು ವಿಶಿಷ್ಟ ಸ್ಥಾನವಿದೆ. ಕರ್ನಾಟಕವು ಆರಂಭಿಕ ಹಂತದಲ್ಲಿ ಆಧಾರ್ ನೋಂದಣಿ ಆರಂಭಿಸಿದ ರಾಜ್ಯಗಳಲ್ಲಿ ಒಂದಾಗಿತ್ತು ಮತ್ತು 16 ನವೆಂಬರ್ 2010ರಂದು ಕರ್ನಾಟಕದ ತುಮಕೂರಿನ ಲಕ್ಷ್ಮಮ್ಮ ಅವರು 1,00,000 ಆಧಾರ್ ಸಂಖ್ಯೆಯನ್ನು ಪಡೆದರು. ಅಂದರೆ ಮೊದಲ ಆಧಾರ್ ಮಹಾರಾಷ್ಟ್ರದಲ್ಲಿ, 1,00,000 ಆಧಾರ್ ಕರ್ನಾಟಕದಲ್ಲಿ. ಆಧಾರ್ಗೆ ಒಬ್ಬ ವ್ಯಕ್ತಿಯ ಗುರುತು ನಿಜವಾಗಿಯೂ ವಿಶಿಷ್ಟವಾಗಿರಬೇಕು. ಅದಕ್ಕಾಗಿಯೇ ನಮ್ಮ ದೇಹದಲ್ಲಿರುವ ಕೆಲವು ವಿಶಿಷ್ಟ ಗುರುತುಗಳನ್ನು ಬಳಸಲಾಗುತ್ತದೆ. ಮೊದಲನೆಯದು ಬೆರಳಚ್ಚು. ನಮ್ಮ ಬೆರಳಿನ ಮೇಲಿರುವ ಸಣ್ಣ ಸಣ್ಣ ರೇಖೆಗಳ ವಿನ್ಯಾಸ ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿರುತ್ತದೆ. ಅದಕ್ಕಾಗಿಯೇ ಆಧಾರ್ ನೋಂದಣಿ ಸಮಯದಲ್ಲಿ 10 ಬೆರಳುಗಳ ಗುರುತುಗಳನ್ನು ದಾಖಲಿಸಲಾಗುತ್ತದೆ. ನಂತರ ಕಣ್ಣಿನ ಮಣಿಯ ಸುತ್ತಲಿರುವ ಬಣ್ಣದ ಭಾಗ, ಐರಿಸ್ ಮಾಹಿತಿ ಕೊಟ್ಟ ಮೇಲೆ ಇದು ಎಲ್ಲಿಗೆ ಹೋಗುತ್ತದೆ? ಈ ಮಾಹಿತಿಯನ್ನು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ UIDAI ನಿರ್ವಹಿಸುವ ಆಧಾರ್ ವ್ಯವಸ್ಥೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಆದರೆ ಇದರ ಉದ್ದೇಶ ನಿಮ್ಮ ಸಂಪೂರ್ಣ ಜೀವನದ ವಿವರಗಳನ್ನು ಸಂಗ್ರಹಿಸುವುದಲ್ಲ. ಆಧಾರ್ನ ಮೂಲ ಉದ್ದೇಶ ಒಬ್ಬ ವ್ಯಕ್ತಿಗೆ ಒಂದು ವಿಶಿಷ್ಟ ಗುರುತನ್ನು ನೀಡುವುದು ಮತ್ತು ಅಗತ್ಯವಿರುವ ಸಂದರ್ಭದಲ್ಲಿ ಆ ಗುರುತನ್ನು ದೃಢಪಡಿಸಲು ಸಹಾಯ ಮಾಡುವುದು. ಉದಾಹರಣೆಗೆ, ನೀವು ಯಾವುದಾದರೂ ಸೇವೆ ಪಡೆಯುವಾಗ ಆಧಾರ್ ಆಧಾರಿತ ಗುರುತು ದೃಢೀಕರಣ ಕೇಳಬಹುದು. ನಿಮ್ಮ ಆಧಾರ್ ಕಾರ್ಡಲ್ಲಿ 12 ಅಂಕಿಗಳು ಇರುತ್ತವೆ. ಆದರೆ ಒಂದು ಪ್ರಶ್ನೆ, 12 ಅಂಕಿಗಳೇ ಯಾಕೆ? 10 ಯಾಕಿಲ್ಲ? 15 ಯಾಕಿಲ್ಲ? ಮೊದಲಿಗೆ ಒಂದು ಮುಖ್ಯ ವಿಷಯ, ಈ 12 ಅಂಕಿಗಳಲ್ಲಿ ನಮ್ಮ ಹುಟ್ಟಿದ ದಿನಾಂಕ, ವಯಸ್ಸು, ರಾಜ್ಯ ಅಥವಾ ಜಿಲ್ಲೆಯನ್ನು ಅಡಗಿಸಿಲ್ಲ. ಇದು ಯಾವುದೇ ಗುಪ್ತ ಕೋಡೂ ಅಲ್ಲ. ಆಧಾರ್ ಸಂಖ್ಯೆ ಒಂದು ರ್ಯಾಂಡಮ್ 12 ಡಿಜಿಟ್ ನಂಬರ್. ಅಂದರೆ ಪ್ರತಿಯೊಂದು ಅಂಕೆಗೂ ನಮ್ಮ ವೈಯಕ್ತಿಕ ಮಾಹಿತಿಯ ಅರ್ಥ ಇರುವುದಿಲ್ಲ. ಹಾಗಾದರೆ ಇದನ್ನು ಹೇಗೆ ರಚಿಸುತ್ತಾರೆ? UIDAI ಒಂದು ವ್ಯಕ್ತಿಗೆ ವಿಶಿಷ್ಟವಾದ ಸಂಖ್ಯೆಯನ್ನು ನೀಡುವ ವ್ಯವಸ್ಥೆಯನ್ನು ಬಳಸುತ್ತದೆ. ಆ ಸಂಖ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ನೀಡಬೇಕಾಗಿರುವುದರಿಂದ ಸಾಕಷ್ಟು ದೊಡ್ಡ ಸಂಖ್ಯೆಗಳಲ್ಲಿ ಈ ಸಂಯೋಜನೆ ಬೇಕು. 12 ಅಂಕಿಗಳಿಂದ 1 ಟ್ರಿಲಿಯನ್ಗಿಂತಲೂ ಹೆಚ್ಚು ವಿಭಿನ್ನ ಸಂಖ್ಯೆ ಸಂಯೋಜನೆಗಳನ್ನು ರೂಪಿಸಬಹುದು. ಅಂದರೆ ಕೋಟ್ಯಾಂತರ ಜನರಿಗೆ ವಿಶಿಷ್ಟ ಸಂಖ್ಯೆಯನ್ನು ನೀಡಲು ಸಾಕಷ್ಟು ದೊಡ್ಡ ಸಂಖ್ಯೆ ವ್ಯಾಪ್ತಿ ಸಿಗುತ್ತದೆ. ನಾವು ಬೆರಳನ್ನು ಯಂತ್ರದ ಮೇಲೆ ಇಡುತ್ತೇವೆ. ಕೆಲವೇ ಕ್ಷಣಗಳಲ್ಲಿ ಗುರುತು ದೃಢೀಕರಣ ಯಶಸ್ವಿಯಾಗಿದೆ ಅಂತ ಬರುತ್ತೆ. ಆದರೆ ಆ ಯಂತ್ರಕ್ಕೆ ನಮ್ಮ ಬೆರಳಿನಲ್ಲಿ ಏನಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಕೇವಲ ಬೆರಳಿನ ಚಿತ್ರವನ್ನು ತೆಗೆದುಕೊಳ್ಳುವುದಿಲ್ಲ. ನಮ್ಮ ಬೆರಳಿನ ಮೇಲಿರುವ ಸಣ್ಣ ಸಣ್ಣ ರೇಖೆಗಳ ವಿನ್ಯಾಸವನ್ನು ಗುರುತಿಸುತ್ತದೆ. ಯಾವ ರೇಖೆ ಎಲ್ಲಿ ಕೊನೆಗೊಳ್ಳುತ್ತದೆ ಮತ್ತು 2 ರೇಖೆಗಳು ವಿಭಜನೆಯಾಗುತ್ತವೆ, ಅವುಗಳ ವಿನ್ಯಾಸ ಹೇಗಿದೆ, ಇಂತಹ ವಿಶಿಷ್ಟ ಲಕ್ಷಣಗಳನ್ನು ಗಣಕ ವ್ಯವಸ್ಥೆ ವಿಶ್ಲೇಷಿಸುತ್ತದೆ. ನಂತರ ಈ ಮಾಹಿತಿಯನ್ನು ಆಧಾರ್ನಲ್ಲಿ ದಾಖಲಾಗಿರುವ ಮಾಹಿತಿಯೊಂದಿಗೆ ಹೋಲಿಸಿ ಇದು ಇದೇ ವ್ಯಕ್ತಿಯ ಗುರುತೇ ಎಂದು ಪರಿಶೀಲಿಸುತ್ತದೆ. ಹೊಂದಿಕೆಯಾದರೆ ಗುರುತು ದೃಢೀಕರಣ. ಆಧಾರ್ ಕಾರ್ಡ್ನಲ್ಲಿ ನಮ್ಮ ಹೆಸರು, ಫೋನ್ ನಂಬರ್, ಅಡ್ರೆಸ್ಸು, ಅದಲ್ಲದೆ ನಮ್ಮ ಕೈ ಬೆರಳಿನ ಅಚ್ಚು ಹಾಗೂ ಐರಿಸ್ನ ಗುರುತು, ಇವೆಲ್ಲವನ್ನೂ ಎಷ್ಟು ಸೇಫಾಗಿರ್ತಾರೆ? ಈ ಮಾಹಿತಿ ಸುರಕ್ಷಿತವಾಗಿದೆಯೇ? ಆಧಾರ್ನ ಮಾಹಿತಿಯನ್ನು ಸಾಮಾನ್ಯವಾಗಿ ಯಾರಾದರೂ ಬಂದು ನೋಡಲು ಸಾಧ್ಯವಾಗುವ ರೀತಿಯಲ್ಲಿ ಇಡಲಾಗುವುದಿಲ್ಲ. UIDAI ತನ್ನ ವ್ಯವಸ್ಥೆಗಳಲ್ಲಿ ತಾಂತ್ರಿಕ ಮತ್ತು ಭದ್ರತಾ ಕ್ರಮಗಳನ್ನು ಬಳಸುತ್ತದೆ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಮ್ಮ ಆಧಾರ್ ಸಂಖ್ಯೆ ಗೊತ್ತಿದೆ ಎಂದ ಮಾತ್ರಕ್ಕೆ ಯಾರಿಗೂ ನಿಮ್ಮ ಬೆರಳಚ್ಚು ಅಥವಾ ಐರಿಸ್ನ ಮಾಹಿತಿಗೆ ನೇರ ಪ್ರವೇಶ ಸಿಗುವುದಿಲ್ಲ. ಮತ್ತು ಆಧಾರ್ ಸಂಖ್ಯೆಯನ್ನು ಅನಗತ್ಯವಾಗಿ ಎಲ್ಲಿಂದರಲ್ಲಿ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ.
AI ನೀಡುವ ವರ್ಚುವಲ್ ID VID ಎಂಬ ವ್ಯವಸ್ಥೆಯೂ ಇದೆ. ಇದರ ಉದ್ದೇಶ ಅಗತ್ಯವಿರುವ ಸಂದರ್ಭಗಳಲ್ಲಿ ನಿಮ್ಮ ನಿಜವಾದ ಆಧಾರ್ ಸಂಖ್ಯೆಯನ್ನು ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದು. ಮತ್ತೊಂದು ಸೌಲಭ್ಯ ಬಯೋಮೆಟ್ರಿಕ್ ಲಾಕ್. ಅಗತ್ಯವಿಲ್ಲದ ಸಮಯದಲ್ಲಿ ನಿಮ್ಮ ಬಯೋಮೆಟ್ರಿಕ್ ದೃಢೀಕರಣವನ್ನು ಲಾಕ್ ಮಾಡಬಹುದು. ಆಧಾರ್ ಎಂದರೆ ಕೇವಲ ಒಂದು ಸಂಖ್ಯೆಯಲ್ಲ, ಅದರ ಹಿಂದೆ ಒಂದು ದೊಡ್ಡ ತಂತ್ರಜ್ಞಾನ ವ್ಯವಸ್ಥೆ ಇದೆ. ಅದರ ಜೊತೆ ಭದ್ರತೆ ಮತ್ತು ಗೌಪ್ಯತೆಯ ಜವಾಬ್ದಾರಿಯೂ ಇದೆ. ಒಂದು ಚಿಕ್ಕ ಬೆರಳಚ್ಚಿನಿಂದ ಒಂದು ಕಣ್ಣಿನ ಐರಿಸ್ನಿಂದ ನಮ್ಮ ಗುರುತನ್ನು ದೃಢೀಕರಿಸುವವರೆಗೂ ಈ ಸಂಪೂರ್ಣ ಪ್ರಯಾಣವೇ ಆಧಾರ್ನ ಕತೆ. ಹಾಗಾದರೆ ಮುಂದಿನ ಬಾರಿ ನಿಮ್ಮ ಆಧಾರ್ ಕಾರ್ಡ್ ನೋಡಿದಾಗ ಅದನ್ನು ಕೇವಲ 12 ಅಂಕಿಗಳ ಸಂಖ್ಯೆ ಎಂದು ನೋಡಬೇಡಿ. ಅದರ ಹಿಂದೆ ಇರುವ ಇತಿಹಾಸ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನೆನಪಿಸಿಕೊಳ್ಳಿ. ಇದೇ ಆಧಾರ್ನ ಕತೆ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.